ಇವತ್ತು ವೆರಿ ಮಿನಿಮಮ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ನೂಡ್ ಮೇಕಪ್ನ ಮಾಡ್ಬೋದು ಅದು ವೆರಿ ಫಾಸ್ಟಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ದೊಡ್ಡ ದೊಡ್ಡ ಈವೆಂಟ್ಸ್ಗಳಿಗೆ ಮಾತ್ರನೇ ಅಲ್ಲ, ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗಾಗಿರ್ಬೋದು ಅಥವಾ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ಗಾದರೂ ಆಗಿರ್ಬೋದು, ಒಂದು ಮೇಕಪ್ ಮಾಡ್ಕೊಳ್ಳುವಾಗ ಪ್ರತಿ ಸತಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮು ಇರೋದಿಲ್ಲ, ಸಾಧ್ಯನೂ ಆಗೋದಿಲ್ಲ. ಅಂಥ ಟೈಮಲ್ಲಿ ಮನೇಲೇ ವೆರಿ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಒಳ್ಳೆ ಔಟ್ಪುಟ್ನ ತರ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಪ್ರೆಪಿಂಗಿಂದ ಸ್ಟಾರ್ಟ್ ಮಾಡೋಣ. ನೀಟಾಗಿ ಫೇಸ್ ಆಲ್ರೆಡಿ ಕ್ಲೆನ್ಸ್ ಆಗಿದೆ. ಇದಾದ ನಂತರ ನಾನು ಇವಾಗ ಹಾಕ್ತಾ ಇರೋದು ಮಾಯ್ಶ್ಚರೈಸರ್. ಆದಷ್ಟು ಮೆಡಿಕೇಟೆಡ್ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ನೀಟಾಗಿ ಫಸ್ಟ್ ಈ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಬ್ಲೆಂಡ್ ಮಾಡಿದ ನಂತರ ಈ ರೀತಿ ಔಟ್ವರ್ಡ್ ಡೈರೆಕ್ಷನಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ನೆನಪಿರಲಿ, ಮೇಕಪ್ ಮಾಡ್ಕೊಳ್ಬೇಕಂದ್ರೆ ಆದಷ್ಟು ನೋಸ್ ಏರಿಯಾನ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಕಡಿಮೆ ಮಾಡಿ, ಬಿಕಾಸ್ ಸ್ವೆಟ್ ಜಾಸ್ತಿ ಆಗೋ ಕಾರಣದಿಂದ ಅದು ಮೇಕಪ್ ಫಿನಿಶಿಂಗ್ ಜಾಸ್ತಿ ಸರಿಯಾಗಿ ಬರೋದಿಲ್ಲ. ಸೊ ಸಿ ಝೋನ್ ಅಂತ ಹೇಳ್ತೀವಿ, ಇದಕ್ಕೆ ಸಿ ಝೋನ್ ಆ್ಯಂಡ್ ಟಾಪ್ ಆಫ್ ದ ಟಿ ಝೋನ್ ಅಂತ ಹೇಳ್ತೀವಿ. ಇಲ್ಲಿಗೆ ಇದನ್ನು ಅಪ್ಲೈ ಮಾಡಿದ್ರೆ ನೀಟಾಗಿ ಮೇಕಪ್ ಫಿನಿಶಿಂಗ್ ಬರುತ್ತೆ. ಐಲಿಡ್ ಮೇಲೆ ಕೂಡ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಕ್ರಿಸ್ಲೈನ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀಟಾಗಿ ಇದನ್ನು ಅಪ್ಲೈ ಮಾಡಿ ಒಂದು ಸತಿ ಬ್ಲೆಂಡರಲ್ಲಿ ಅಥವಾ ಬ್ರಷಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಬೇಸ್ ಕೋಟ್ ಅಂತಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀವಿ. ಸ್ವಲ್ಪ ಪೋರ್ಸ್ ಇರೋದ್ರಿಂದ ನಾವು ಪೋರ್ಸ್ ರಿಡಕ್ಷನ್ ಮಾಡೋದಕ್ಕೆ ಪ್ರೈಮರ್ನ ಅಪ್ಲೈ ಮಾಡೋಣ. ಸೊ ನಾನಿವಾಗ ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸಾಧ್ಯ ಆದಷ್ಟು ಹ್ಯಾಂಡ್ ಬ್ಲೆಂಡ್ ಮಾಡಿ ನೋಸ್ ಏರಿಯಾನ ಕೂಡ ಇದರಲ್ಲಿ ಕವರ್ ಮಾಡಬೇಕು, ಬಿಕಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ಇದ್ದರೆ ಅಥವಾ ಓಪನ್ ಪೋರ್ಸ್ ಪ್ರಾಬ್ಲಮ್ ಇದ್ದರೆ ಕೂಡ ಇದು ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಸ್ಟೆಪ್ 2 ಬಂದು ನಾನಿವಾಗ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಲ್ ಓವರ್ ದ ಫೇಸ್, ನೆಕ್ಗೆಲ್ಲ ಹಾಕುವಂಥ ಅಗತ್ಯ ಇರೋದಿಲ್ಲ. ಜಸ್ಟ್ ಆನ್ ದ ಫೋರ್ ಹೆಡ್, ನೋಸ್ ಏರಿಯಾ, ಈ ರೀತಿ ಚೀಕ್ಸ್ ಏರಿಯಾಗೆ ಔಟ್ವರ್ಡ್ ಡೈರೆಕ್ಷನಲ್ಲಿ ಆ್ಯಂಡ್ ಅರೌಂಡ್ ದ ಲಿಪ್ಸ್ ಪ್ರೈಮರ್ನ ನೀಟಾಗಿ ಇಲ್ಲಿಗೆ ಅಪ್ಲೈ ಮಾಡಿ. ಅಂಡ್ರೆ ಡಾರ್ಕ್ ಸರ್ಕಲ್ಸ್ ಅಥವಾ ಪಫಿನೆಸ್ ಇತ್ತು ಅಂದರೂ ಕೂಡ ಇಲ್ಲಿಗೆ ಪ್ರೈಮರ್ನ ಹಚ್ಬೋದು. ಈವನ್ ಲೈಟ್ ಅಪ್ಲಿಕೇಶನ್ ಆನ್ ದ ಐಲಿಡ್ ಅಂತ ಹೇಳ್ತೀವಿ. ಇದನ್ನು ಜಾಸ್ತಿ ಬ್ಲೆಂಡ್ ಮಾಡಬಾರ್ದು ಮತ್ತು ಸರ್ಕ್ಯುಲೇಷನ್ ಮೂಮೆಂಟಲ್ಲೆಲ್ಲ ಅಪ್ಲೈ ಮಾಡಬಾರ್ದು. ಪ್ರೈಮರ್ನ ಆದಷ್ಟು ವೆರಿ ಜೆಂಟಲ್ ಹ್ಯಾಂಡಲ್ಲಿ ಅಪ್ಲೈ ಮಾಡಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈಗ ಪ್ರೈಮರ್ ಅಪ್ಲಿಕೇಶನ್ ಮುಗ್ದಿದೆ. ಸೊ ಈಗ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಯೂಶಲಿ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಡಾರ್ಕರ್ ಅಥವಾ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದ್ರೆ ಮೇಕಪ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಇದು ನಾನ್ ಪ್ರೊಫೆಷನಲ್ ಮೇಕಪ್ ಆಗಿರೋದ್ರಿಂದ ಪರ್ಸನಲ್ ಮೇಕಪ್ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇರೋದು. ಹಾಗಾಗಿ ಬಂಡಲ್ಸ್ ಆಫ್ ಬ್ರಷ್ಗಳು, ಬ್ಲೆಂಡರ್ಸ್ಗಳನ್ನ ಅವಾಯ್ಡ್ ಮಾಡಿ. ಹ್ಯಾಂಡ್ ಬ್ಲೆಂಡಿಂಗ್ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಹೈಜೀನ್ ಕೂಡ ಇರುತ್ತೆ. ಸೊ ನೀಟಾಗಿ ಅರೌಂಡ್ ದ ಐಸ್, ಆನ್ ದ ಫೋರ್ ಹೆಡ್ ಆ್ಯಂಡ್ ಕಾರ್ನರ್ ಆಫ್ ದ ನೋಸ್, ಅರೌಂಡ್ ದ ಲಿಪ್ಸ್, ಇಷ್ಟು ಏರಿಯಾಗೆ ಕಲರ್ ಕರೆಕ್ಟರ್ ಅಪ್ಲೈ ಮಾಡಿದ್ರೆ ಮೇಕಪ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವ್ರ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿದೆ, ಅಂದರೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಬೇಬಿ ಸ್ಕಿನ್ ಇರೋದ್ರಿಂದ ಓವರ್ ಕನ್ಸೀಲರ್ಸ್ನೆಲ್ಲ ಹಾಕುವಂಥ ಅಗತ್ಯ ಇರೋದಿಲ್ಲ. ಆಲ್ರೆಡಿ ನಾವು ಪ್ರೆಪಿಂಗ್ ಮಾಡಿರೋದ್ರಿಂದ ತುಂಬಾ ಸ್ಮೂತಾಗಿ ಬ್ಲೆಂಡ್ ಆಗ್ತಿದೆ ನೋಡಿ. ಸ್ಕಿನ್ ಪ್ರೆಪಿಂಗ್ ಸರಿಯಾಗಿಲ್ಲ ಅಂದರೆ ಮಾತ್ರನೇ ಬ್ಲೆಂಡಿಂಗ್ ಸ್ವಲ್ಪ ಕಷ್ಟ ಆಗುವಂಥದ್ದು. ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ ಹಚ್ಚಿದ ತಕ್ಷಣವೇ ಈ ರೀತಿ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಬಂಡಲ್ಸ್ ಆಫ್ ಕಾಸ್ಮೆಟಿಕ್ಸ್ಗಳನ್ನ ಯೂಸ್ ಮಾಡೋಂಥ ನೆಸೆಸರಿ ಇರೋದಿಲ್ಲ. ಕ್ಲಿಯರ್ ಸ್ಕಿನ್ ಇದ್ದಾಗ ವೆರಿ ಮಿನಿಮಮ್ ಪ್ರಾಡಕ್ಟಲ್ಲೇ ನಾವು ಮ್ಯಾಕ್ಸಿಮಮ್ ರಿಸಲ್ಟ್ನ ತೊಗೋಬೋದು. ಒಂದು ಸತಿ ಈ ರೀತಿ ಅಪ್ಲಿಕೇಶನ್ ಆದಮೇಲೆ ಸ್ಟಿಬ್ಲಿಂಗ್ ಬ್ರಷ್ ಅಂತ ಸಿಗುತ್ತೆ, ಅದರಲ್ಲಿ ಔಟ್ವರ್ಡ್ ಡೈರೆಕ್ಷನಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ. ತುಂಬ ಹೆವಿ ಬೇಕು ಅಥವಾ HD ಮೇಕಪ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಇದನ್ನೇ 2 to 3 ಕೋಟ್ಸ್ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದು ವೆರಿ ಮಿನಿಮಮ್ ಮೇಕಪ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಒಕೇಶನ್ಸ್ಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಹೆವಿಯಾಗಿ ನಾವೇನು ಯೂಸ್ ಮಾಡ್ತಾ ಇಲ್ಲ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ಕನ್ಸೀಲರ್ಸ್ನ ಯೂಸ್ ಮಾಡ್ಬೋದು. ಸೊ ಈಗ ನಾನು ಕನ್ಸೀಲರ್ ತೊಗೊಂಡಿದ್ದೀನಿ. ಅಂಡ್ರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಇರೋದ್ರಿಂದ ನಾವು ಲೈಟಾಗಿ ಫೇಸಿಗೆ ಕನ್ಸೀಲರ್ನ ಅಪ್ಲೈ ಮಾಡೋಣ. ಕನ್ಸೀಲರ್ ಕೂಡ ಹ್ಯಾಂಡ್ ಬ್ಲೆಂಡ್ ಮಾಡಿದ್ರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೆಲ್ಫ್ ಮೇಕಪ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಯಾವುದಾದ್ರು ಒಂದು ಸಿಂಪಲ್ ಒಕೇಶನ್ಗೆ ರೆಡಿ ಆಗ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರನೇ ಹೆವಿ ಪ್ರಾಡಕ್ಟ್ಸ್ಗಳಿಗೆ ಅಥವಾ ಹೆವಿ ಟೂಲ್ಸ್ಗಳಿಗೆ ಇನ್ವೆಸ್ಟ್ ಮಾಡೋಂಥ ನೆಸೆಸರಿ ಖಂಡಿತ ಇರೋದಿಲ್ಲ. ಸೊ ಬರೀ ಬ್ರಷ್ಗಳಿಗೆ ಥೌಸಂಡ್ಸ್ ಟುಗೆದರ್ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಹ್ಯಾಂಡ್ ಬ್ಲೆಂಡಿಂಗ್ ಇಸ್ ದ ಬೆಸ್ಟ್ ಬ್ಲೆಂಡಿಂಗ್ ಫಾರ್ ಪರ್ಸ್ನಲ್ ಮೇಕಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಅಂಡರ್ ದ ಐ ಆ್ಯಂಡ್ ಅಬೌವ್ ದ ಐ ನಾವು ಕನ್ಸೀಲರ್ ಇವಾಗ ಯೂಸ್ ಮಾಡಿದ್ದೀವಿ. ನ್ಯಾಚುರಲ್ ಮೇಕಪ್ ಅಥವಾ ನೂಡ್ ಮೇಕಪ್ ಅಂತ ಏನು ಹೇಳ್ತೀವಿ, ಅದಕ್ಕೆ ತುಂಬ ಬೇಸಿಕ್ ಅಷ್ಟೇ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿರ್ತೀವಿ. ಈಗ ನೋಡಿ, ಡಾರ್ಕ್ ಸರ್ಕಲ್ಸ್ ಆರಾಮಾಗಿ ಕನ್ಸೀಲ್ ಆಗಿಬಿಟ್ಟಿದೆ. ಸೊ ಇದಾದಮೇಲೆ ಅವ್ರ ಸ್ಕಿನ್ನಿಗೆ ಸೂಟ್ ಆಗುವಂಥ ಫೌಂಡೇಶನನ್ನು ತೊಗೊಳ್ತಾ ಇದ್ದೀನಿ. ನಾನಿವತ್ತು ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ತೊಗೊಳ್ತಾ ಇಲ್ಲ, ಸ್ವಲ್ಪ ಇದನ್ನು ಡ್ಯೂಯಿ ಫಿನಿಶಿಂಗ್ ಫೌಂಡೇಶನನ್ನು ತೊಗೊಳ್ತಾ ಇದ್ದೀನಿ, ಅವ್ರ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು. ಸೊ ವೆರಿ ಫೇರ್ ಸ್ಕಿನ್ ಟೋನ್ ಇರೋದ್ರಿಂದ ನಾನಿವತ್ತು
ಫೇರ್ ಸ್ಕಿನ್ ಟೋನ್ಗೆ ಸೂಟ್ ಆಗುವಂಥ ಫೌಂಡೇಶನನ್ನು ತೊಗೊಂಡಿದ್ದೀನಿ. ವೆರಿ ಮ್ಯಾಟ್ ಫಿನಿಶಿಂಗ್ ಇರುವಂಥ ಫೌಂಡೇಶನನ್ನು ತೊಗೊಂಡಾಗ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ಡ್ರೈ ಆಗಿ ಡಲ್ ಆಗಿ ಕಾಣಿಸುತ್ತೆ. ಎಸ್ಪೆಷಲಿ ವಿಂಟರಲ್ಲಿ ಸ್ಕಿನ್ ಆಲ್ರೆಡಿ ಡ್ರೈ ಆಗಿರುತ್ತೆ, ಮತ್ತಷ್ಟು ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಡ್ಯೂಯಿ ಫಿನಿಶಿಂಗ್ ಫೌಂಡೇಶನನ್ನು ತೊಗೊಂಡಾಗ ನೋಡೋದಕ್ಕೆ ಮೇಕಪ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಅರೌಂಡ್ ದ ಫೇಸ್, ನೆಕ್, ಇವನ್ ಆನ್ ದ ಇಯರ್ಸ್ ಅಂತ ಹೇಳ್ತೀವಿ, ಕಿವಿಗೆ ಕೂಡ ಇದನ್ನು ಟಚ್ ಅಪ್ ಮಾಡಬೇಕು. ಒಂದು ಸತಿ ಅಪ್ಲೈ ಮಾಡಿ ಆದಮೇಲೆ ನೀವು ವೆಟ್ ಬ್ಲೆಂಡರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇದೇ ರೀತಿ ಸ್ಟಿಬ್ಲಿಂಗ್ ಬ್ರಷಲ್ಲಿ ನಾವು ಇದನ್ನು ಬ್ಲೆಂಡ್ ಮಾಡ್ತಾ ಬರ್ಬೋದು. ನೋಡಿ, ಫಸ್ಟ್ ಹ್ಯಾಂಡ್ ಬ್ಲೆಂಡಿಂಗ್ ತುಂಬ ನೀಟಾಗಿ ಮಾಡ್ಕೋಬೇಕು, ಈ ಡ್ರ್ಯಾಗ್ ಮಾಡಬಾರ್ದು. ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ಸ್ಗಳನ್ನ ತೊಗೊಂಡಾಗ ಮೇಕಪ್ ಫಿನಿಶಿಂಗ್ ತುಂಬ ಫಾಸ್ಟಾಗಿ ಈಸಿಯಾಗಿ ಬರುತ್ತೆ. ಇದು ಫುಲ್ ಕವರೇಜ್ ಫೌಂಡೇಶನ್ ಅಂತ ನಾನು ತೊಗೊಂಡಿರುವಂಥದ್ದು. ಸೊ ಯಾವಾಗಲೂ ಅಷ್ಟೇ ಫುಲ್ ಕವರೇಜ್ ಫೌಂಡೇಶನ್ಸ್ನ ತೊಗೊಂಡಾಗ ಒಂದು ಸ್ವೈಪಲ್ಲಿ ನಿಮಗೆ ಫೌಂಡೇಶನ್ ಎಫೆಕ್ಟ್ಸ್ ಕಾಣಿಸುತ್ತೆ. ನೋಡಿ, ಜಸ್ಟ್ ಒನ್ ಸ್ವೈಪ್ ಅಷ್ಟೇ ನಿಮ್ಮ ಸ್ಕಿನ್ನಿಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಫೌಂಡೇಶನ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ. ಲಿಕ್ವಿಡ್ ಫೌಂಡೇಶನಲ್ಲಿ ತುಂಬ ಥರದ ಫೌಂಡೇಶನ್ ಬರುತ್ತೆ. ಲಾಂಗ್ ವೇರ್ ಮೇಕಪ್ ಇರುತ್ತೆ, ಅಥವಾ ನಿಮಗೆ ವೆರಿ ಲೈಟ್ ವೆಯ್ಟ್ ಇರೋವಂಥದ್ದು ಫೌಂಡೇಶನ್ ಸಿಗುತ್ತೆ. ಡೈಲಿ ವೇರ್ಗಾದರೆ ವೆರಿ ಲೈಟ್ ವೆಯ್ಟ್ ಫೌಂಡೇಶನ್ಸ್ನ ನೀವು ತೊಗೊಳ್ಬೋದು. ಈ ರೀತಿ ಫುಲ್ ಕವರೇಜ್ ಮೇಕಪ್ ಬೇಕು ಅಂತಂದರೆ ನಿಮಗೆ ಲಾಂಗ್ ವೇರ್ ಮೇಕಪ್ಗಳ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದನ್ನ ನೀಟಾಗಿ ನಿಮ್ಮ ಸ್ಕಿನ್ನಿಗೆ ಟೆಸ್ಟ್ ಮಾಡಿ ಶೇಡ್ ಕೂಡ ಅದು ನಿಮಗೆ ಕರೆಕ್ಟಾಗಿ ಸೆಟ್ ಆಗಬೇಕು. ಯಾವಾಗಲೂ ಅಷ್ಟೇ ಓವರ್ ಫೇರಾಗಿ ಕಾಣಿಸ್ಬೇಕು ಅನ್ನೋ ಆಸೆಗೋಸ್ಕರ ತುಂಬ ಫೇರ್ ಇರೋವಂಥ ಫೌಂಡೇಶನ್ಸ್, ಫೇರ್ ಟೋನ್ ಇರೋಂಥ ಫೌಂಡೇಶನ್ಸ್ಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಡಾರ್ಕ್ ಬೇಡ, ಲೈಟ್ ಬೇಡ, ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿರಬೇಕು. ಅದು ನೋಡಿ, ಸ್ಮೈಲ್ ಮಾಡಿದಾಗ ಆ ಡ್ಯೂಯಿ ಫಿನಿಶಿಂಗ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ಈಗ ಟ್ರೆಂಡಲ್ಲಿ ಕೂಡ ಇರುತ್ತೆ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ಏನು ಹೇಳ್ತಾರೆ, ಅದನ್ನು ಇನ್ನು ಈಸಿಯಾಗಿ ನಾವು ಒಬ್ಟೈನ್ ಕೂಡ ಮಾಡಿದ್ದೀವಿ. ಸೊ ಇದ್ರ ಮೇಲೆ ವೆರಿ ಲೈಟ್ ಐ ಮೇಕಪ್ ಆ್ಯಂಡ್ ಲಿಪ್ ಮೇಕಪ್ ಮಾಡಿದ್ರೆ ನೋಡೋದಕ್ಕೆ ತುಂಬ ನೀಟ್ ಆ್ಯಂಡ್ ಪ್ರೆಸೆಂಟೇಬಲ್ ಆಗಿರೋಂಥ ಸೆಲ್ಫ್ ಮೇಕಪ್ ರೆಡಿ ಆಗುತ್ತೆ. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಡ್ಯೂಯಿ ಫಿನಿಶಿಂಗ್ ಮೇಕಪ್ ಬೇಕು ಅಂದರೆ ಟಿ ಝೋನಲ್ಲಿ ಮಾತ್ರನೇ ನಾವು ಟ್ರಾನ್ಸ್ಲೂಸೆಂಟ್ ಪೌಡರ್ನ ಅಪ್ಲೈ ಮಾಡಬೇಕು. ಇದರಿಂದ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಕೂಡ ಆಗುತ್ತೆ. ಈಗ ವೆರಿ ಮಿನಿಮಲಿಸ್ಟಿಕ್ ಐ ಮೇಕಪ್ನ ಮಾಡೋಣ. ನಾನು ಫಸ್ಟು ಬ್ರಾನ್ಸ್ ಕಲರ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ರಾನ್ಸ್ ಐ ಶ್ಯಾಡೋ ತೊಗೊಳ್ಳಿ. ನ್ಯೂಡ್ ಮೇಕಪ್ಪಲ್ಲಿ ಇದೇ ಶೇಡ್ನೇ ನಾವು ಹೆಚ್ಚಾಗಿ ಯೂಸ್ ಮಾಡೋವಂಥದ್ದು. ನೋಡಿ, ಐ ಲ್ಯಾಶಸ್ನ ಈ ಥರ ಲಿಫ್ಟ್ ಮಾಡ್ಕೋಬೇಕು. ಐಬ್ರೋಸ್ನ ಲಿಫ್ಟ್ ಮಾಡಿ ಔಟ್ವರ್ಡ್ ಡೈರೆಕ್ಷನಲ್ಲಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡಬೇಕು. ತುಂಬ ಡೀಟೇಲಿಂಗ್ ಎಲ್ಲ ಮಾಡೋವಂಥ ನೆಸೆಸರಿ ಇಲ್ಲ, ಯಾಕಂದರೆ ಎವ್ರಿ ಡೇ ಮೇಕಪ್ ಅಥವಾ ಸಿಂಪಲ್ ಮೇಕಪ್ಪಲ್ಲಿ ತುಂಬ ಹೆವಿ ಐ ಮೇಕಪ್ಪೆಲ್ಲ ಏನು ಮಾಡಲ್ಲ. ವೆರಿ ನ್ಯಾಚುರಲ್ ಲುಕ್ ರಿಟೈನ್ ಮಾಡೋದಕ್ಕೋಸ್ಕರನೇ ಈ ಕಲರ್ನ ತೊಗೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದು ಅವರ ಔಟ್ಫಿಟ್ಸಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಕೂಡ ಆಗ್ತಾಯಿದೆ. ಐಬಾಲ್ವರೆಗೂ ನಾನು ಇದೇ ನ್ಯೂಡ್ ಕಲರ್ನ ರಿಟೈನ್ ಮಾಡಿದ್ದೀನಿ. ಈಗ ನಾನು ಟಿಂಚ್ ಆಫ್ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಲರ್ನ ನಾನು ಔಟರ್ ಕಾರ್ನರ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕ್ರಿಸ್ ಲೈನಿಂದ ಇವಾಗ ನಾನು ಇನ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಸಾಫ್ಟ್ ಶೇಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾ ನ್ಯಾಚುರಲಾಗಿ ಕಾಣಿಸ್ತಾ ಇರುತ್ತೆ. ಯಾವುದೇ ಒಕೇಶನ್ಗೆ ಈ ಐ ಮೇಕಪ್ ಸೂಟ್ ಆಗುತ್ತೆ. ಇದನ್ನು ರೋಸ್ ಗೋಲ್ಡ್ ಮೇಕಪ್ ಅಂತ ಕೂಡ ಹೇಳ್ತಾರೆ. ಸೊ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೆಕ್ಸ್ಟು ಬ್ಲಷ್ ಯೂಸ್ ಮಾಡೋಣ. ಸೊ ಬ್ಲಷ್ನೂ ಅಷ್ಟೇ ನಾನು ಸೇಮ್ ಕಲರ್ ಫ್ಯಾಮಿಲಿಗೆ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಐ ಮೇಕಪ್, ಬ್ಲಷ್ ಆ್ಯಂಡ್ ಲಿಪ್ ಮೇಕಪ್ ಸೇಮ್ ಕಲರ್ ಫ್ಯಾಮಿಲಿಲಿ ಇರಬೇಕು. ಸೊ ನಾನೀಗ ಬ್ರಿಕ್ ಆ್ಯಂಡ್ ಪಿಂಕ್ ಕಲರ್ ಯೂಸ್ ಮಾಡಿರೋದ್ರಿಂದ ಸೇಮ್ ಬ್ರಿಕ್ ಆ್ಯಂಡ್ ಪಿಂಕ್ ಕಲರ್ನ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಸಾಫ್ಟ್ ಶೇಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಬ್ರಾನ್ಸರ್ ಆ್ಯಂಡ್ ಪಿಂಕ್ ಕಲರ್ ಎರಡು ಯೂಸ್ ಮಾಡಿದಾಗ ವೆರಿ ನ್ಯಾಚುರಲಾಗಿ ಕಾಣಿಸ್ತಾ ಇರುತ್ತೆ. ಬ್ಲಷ್ ಯಾವಾಗಲೂ ಅಪ್ವರ್ಡ್ ಡೈರೆಕ್ಷನಲ್ಲೇ ಅಪ್ಲೈ ಮಾಡಬೇಕು. ಈ ರೀತಿ ಚೀಕ್ಸಿಂದ ಟುವರ್ಡ್ಸ್ ಇಯರ್ಸ್ ಅಂತ ಹೇಳ್ತೀವಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದಾದಮೇಲೆ ನಾನು ಇವಾಗ ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಡೇ ಟೈಮ್ಗಾದರೆ ನೀವು ಯಾವ ಹೈಲೈಟರ್ ಯೂಸ್ ಮಾಡಬೇಕು ಅಥವಾ ನೈಟಿಗೆ ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಡೇ ಟೈಮ್ಗೆ ವೆರಿ ಸಾಫ್ಟ್ ಪಿಂಕ್ ಶೇಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ಇದನ್ನು ನೈಟ್ ಮೇಕಪ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಥವಾ ಈವ್ನಿಂಗ್ ಪಾರ್ಟಿಗೆ ಹೋಗ್ತಿದ್ದೀರಾ ಅಂದರೆ ಈ ರೀತಿ ಮೂನ್ ಶೈನ್ ಅಂತ ಸಿಗುತ್ತೆ. ಈ ಹೈಲೈಟರ್ಸ್ನ ಯೂಸ್ ಮಾಡ್ಬೋದು. ನಾನಿವಾಗ ನ್ಯಾಚುರಲ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಹೈಲೈಟರ್ ತೊಗೋತಾ ಇದ್ದೀನಿ. ಜಸ್ಟ್ ಟ್ಯಾಪ್ ಚೀಕ್ ಬೋನ್ ಅಂತ ಏನು ಹೇಳ್ತೀವಿ, ಇಲ್ಲಿ ಈ ರೀತಿ ಅಪ್ಲೈ ಮಾಡಬೇಕು. ಇದರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ವಿಂಟರಲ್ಲಿ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ, ಹಾಗಾಗಿ ಈ ರೀತಿ ಹೈಲೈಟರ್ಸ್ನ ಯೂಸ್ ಮಾಡಿದಾಗ ಆ ಡ್ರೈನೆಸ್ ಕಡಿಮೆ ಆಗಿ ತುಂಬಾ ನ್ಯಾಚುರಲ್ ಆಗಿ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ನ್ಯಾಚುರಲ್ ಆ್ಯಂಡ್ ಸಿಂಪಲ್ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಲಿಕ್ವಿಡ್ ಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಜಾಗದಲ್ಲಿ ಹೆವಿ ಮೇಕಪ್ ಬೇಕು ಅನ್ನೋದಾದರೆ ನೀವು ಜೆಲ್ ಐಲೈನರ್ನ ಕೂಡ ಯೂಸ್ ಮಾಡ್ಬೋದು. ಇತ್ತೀಚೆಗೆ ಕೋಲ್ ಐಲೈನರ್ ಕೂಡ ತುಂಬಾ ಟ್ರೆಂಡಲ್ಲಿರುತ್ತೆ. ಐಲೈನರ್ ಯೂಸ್ ಮಾಡಬೇಕಂದ್ರೆ ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ. ಸೆಂಟರ್ ಆಫ್ ದ ಐಬ್ರೋಸ್ನ ಈ ರೀತಿ ಲಿಫ್ಟ್ ಮಾಡ್ಕೊಳ್ಬೇಕು. ಐಸ್ನ ಕ್ಲೋಸ್ ಮಾಡಿ ಫಸ್ಟು ಇನ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಔಟ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಫಸ್ಟ್ ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್ಸ್.
ಇಂಡಿಯನ್ ಔಟ್ಫಿಟ್ಸ್ ಹಾಕ್ಕೊಂಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಲೈನ್ ಹಾಕ್ಕೊಳ್ಳಿ, ಅಂದರೆ ವಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಡೋ ವೆಸ್ಟರ್ನ್ ಆದರೆ ನ್ಯಾಚುರಲ್ ಲುಕ್ ಇರಲಿ, ವೆಸ್ಟರ್ನ್ಗೆ ತುಂಬ ವಿಂಗ್ಸ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ವೆಸ್ಟರ್ನ್ ಔಟ್ಫಿಟ್ ಹಾಕಿರೋದ್ರಿಂದ ನಾನು ಕಾಜಲ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇಂಡಿಯನ್ ಔಟ್ಫಿಟ್ ಹಾಕ್ಕೊಂಡಿದ್ರೆ ನೀವು ಕಾಜಲ್ನ ಕೂಡ ಯೂಸ್ ಮಾಡ್ಬೋದು. ಇದಾದ ನಂತರ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ಗಳು ನಿಮ್ಗೆ ಈಸಿಲಿ ಅವೈಲೇಬಲ್ ಇರುತ್ತೆ. ಸೊ ಮನೇಲಿರೋವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಒಳ್ಳೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮಸ್ಕರ ಯೂಸ್ ಮಾಡಬೇಕಂದ್ರೆ ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ. ತುಂಬ ನೀಟಾಗಿ ಲ್ಯಾಶಸ್, ಫೇಕ್ ಲ್ಯಾಶಸ್ ಹಾಕದಂಗೆ ಮಸ್ಕರದಲ್ಲೇ ನಾವು ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಲಿಫ್ಟ್ ದ ಐಬ್ರೋಸ್, ಫಸ್ಟು ಡೌನ್ವರ್ಡ್ ಜಿಗ್ಝ್ಯಾಗ್ ಮೋಷನಲ್ಲಿ 3 ಕೋಟ್ಸ್ ಅಪ್ಲೈ ಮಾಡಿ, ಅದಾದ ನಂತರ ಅಪ್ವರ್ಡ್ ಜಿಗ್ಝ್ಯಾಗ್ ಮೋಷನಲ್ಲಿ 3 ಕೋಟ್ಸ್ನ ಈ ರೀತಿ ಅಪ್ಲೈ ಮಾಡಿ. ಲಾಸ್ಟ್ ಲ್ಯಾಶಸ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಈ ರೀತಿ ಲಿಫ್ಟ್ ಮಾಡಿದ್ರೆ ನಿಮಗೆ ನ್ಯಾಚುರಲ್ ಆಗಿ ಬರೀ ಮಸ್ಕರದಲ್ಲೇ ನಿಮಗೆ ಫೇಕ್ ಲ್ಯಾಶಸ್ ಅಪ್ಲೈ ಮಾಡಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಓಪನ್ ಯುವರ್ ಐಸ್. ನೋಡಿ, ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಸೊ ಆ ಕಡೆ ಫುಲ್ಲರ್ ಲ್ಯಾಶಸ್ ಇರುತ್ತೆ, ಈ ಕಡೆ ನಿಮಗೆ ಕಾಣಿಸ್ತಾ ಇರಲ್ಲ. ಸೊ ಅದೇ ಟೆಕ್ನಿಕ್ನ ನೀವು ಮಸ್ಕರ ಹಾಕೊಳ್ಳುವಾಗ ಯೂಸ್ ಮಾಡ್ಕೊಳ್ಬೋದು. ಎವ್ರಿ ಡೇ ಬೇಸಿಸಲ್ಲಿ ಬ್ರೈಡಲಲ್ಲೆಲ್ಲ ಹಾಕೊಂಡಂಗೆ ಫೇಕ್ ಲ್ಯಾಶಸ್ ಹಾಕೊಳ್ಳೋಂಥ ನೆಸೆಸರಿ ಇಲ್ಲ, ತುಂಬ ಹೆವಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಆವಾಗ ನಾವು ಮಸ್ಕರ ಅಥವಾ ವಾಟರ್ ಪ್ರೂಫ್ ಮಸ್ಕರಗಳನ್ನ ಯೂಸ್ ಮಾಡಿಕೊಂಡು ಈ ಟೆಕ್ನಿಕ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈಗ ಐಸ್, ಲಿಪ್ಸ್ ಎಲ್ಲ ತುಂಬ ಸಿಂಪಲ್ ಆ್ಯಂಡ್ ಸಟಲ್ ಆಗಿರೋದ್ರಿಂದ ತುಂಬ ಲೌಡ್ ಲಿಪ್ಸ್ಟಿಕ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇದರಲ್ಲಿ. ಸೊ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್, ಅದರಲ್ಲೂ ನ್ಯೂಡ್ ಲಿಪ್ಸ್ಟಿಕ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನ್ಯೂಡ್ ಅಂದ ತಕ್ಷಣ ಸಾಕಷ್ಟು ಜನ ಬ್ರಿಕ್ ಕಲರ್ ಅಥವಾ ಚಾಕ್ಲೇಟ್ ಕಲರ್ ಆ ಥರ ತೊಗೊಳ್ತಾರೆ. ಹಂಗೆ ತೊಗೊಂಡಾಗ ಅರೌಂಡ್ ದ ಲಿಪ್ಸ್ ತುಂಬ ಡಾರ್ಕಾಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಸೊ ಫೇರ್ ಸ್ಕಿನ್ ಇರೋವಂಥವ್ರಿಗೆ ಈ ರೀತಿ ನ್ಯಾಚುರಲ್ ಪಿಂಕ್ ಲಿಪ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ನ್ಯೂಡ್ ಲಿಪ್ಸ್ಟಿಕ್ಸ್ನ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನೀಗ ಮ್ಯಾಟ್ ಫಿನಿಶಿಂಗ್ ತೊಗೊಂಡಿದ್ದೀನಿ. ಸ್ಮೈಲ್ ನೋಡಿ, ಇದು ವೆರಿ ನ್ಯಾಚುರಲಾಗಿ ಕಾಣಿಸ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ವೆರಿ ಎಲಿಗೆಂಟ್ ಆಗಿರುತ್ತೆ. ಸಿಂಪಲ್ ಒಕೇಶನ್ಸ್ಗೆ ಈ ಶೇಡ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಸೊ ಮ್ಯಾಟ್ ಲುಕ್ ಬೇಕು ಅಥವಾ ಮ್ಯಾಟ್ ಲಿಪ್ಸ್ಟಿಕ್ ಬೇಕಂದರೆ ನೀವು ಹೀಗೆ ಕ್ಯಾರಿ ಮಾಡ್ಬೋದು. ಇನ್ಸ್ಟೆಂಟಾಗಿ ನೀವೇನಾದರೂ ಈವ್ನಿಂಗ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡ್ಕೊಳ್ತೀರಾ ಅಂತಂದರೆ ಜಸ್ಟ್ ಒಂದು ಸ್ವಲ್ಪ ಲಿಪ್ ಗ್ಲಾಸ್ ಅಂತ ಬರುತ್ತೆ. ಸೊ ಈ ಲಿಪ್ ಗ್ಲಾಸ್ನ ಓನ್ಲಿ ಆನ್ ದ ಲೋಯರ್ ಲಿಪ್ ಅಪ್ಲೈ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಲಿಪ್ಸಿಗೆ ಅಪ್ಲೈ ಮಾಡ್ಕೊಳ್ಬಾರ್ದು. ಸ್ಮೈಲ್, ತುಂಬ ಡ್ರೈನೆಸ್ ಇತ್ತು ಆ ಥರ ಟೈಮಲ್ಲಿ ಜಸ್ಟ್ ಒಂದು ಲೋಯರ್ ಲಿಪ್ಸಿಗೆ ಇದನ್ನು ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು ಪೌಟ್. ಸೊ ವೆರಿ ಮಿನಿಮಮ್ ಪ್ರಾಡಕ್ಟಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಒಂದು ಸ್ಮಾಲ್ ಬಿಂದಿ ಇಟ್ಟರೆ ಮೇಕಪ್ ಲುಕ್ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ ಒಂದು ಸ್ಮಾಲ್ ಟಚ್ ಆಫ್ ಬಿಂದಿ. ಸೊ ಕ್ವಿಕ್ಕಾಗಿ ಒಂದು ಹೇರ್ ಡೂ ಮಾಡಿದ ತಕ್ಷಣವೇ ಯಾವ ರೀತಿ ಔಟ್ಲುಕ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಒಂದ್ಸತಿ ಹೇರ್ ಲುಕ್ನ ಚೇಂಜ್ ಮಾಡೋಣ. ಕ್ವಿಕ್ಕಾಗಿ ಒಂಚೂರು ಹೇರ್ ಡೂ ಮಾಡಿದ ತಕ್ಷಣ ಯಾವ ರೀತಿ ಲುಕ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ನೀವು ನೋಡ್ತಿದ್ದೀರಲ್ಲ, ಇದೇ ಥರನೇ ಮಿನಿಮಮ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಯಾವುದೇ ಒಕೇಶನ್ಗೆ ರೆಡಿ ಆಗ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.